ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತು ದೇಶಾದ್ಯಂತ ನೀಟ್ ಮರುಪರೀಕ್ಷೆ ನಡೀತಾ ಇದೆ. ಮೇ 3ನೇ ತಾರೀಕು ನಡೆದಿದ್ದಂತಹ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಕಾರಣಕ್ಕಾಗಿ ರದ್ದಾಗಿತ್ತು. ಇವತ್ತು ಮರುಪರೀಕ್ಷೆ ನಡೀತಾ ಇದೆ. ದೇಶಾದ್ಯಂತ 22.78 ಲಕ್ಷ ವಿದ್ಯಾರ್ಥಿಗಳು ಅಂದ್ರೆ 22,78,000 ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಗೆ ಹಾಜರಾಗ್ತಿದ್ದಾರೆ. ಪರೀಕ್ಷೆ ನಡೀತಾ ಇರೋದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆ 15 ನಿಮಿಷದವರೆಗೆ. ಒಟ್ಟು 551 ನಗರಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ದೇಶದಲ್ಲಿ ವಿದೇಶದ 14 ನಗರಗಳಲ್ಲಿ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಈ ಬಾರಿ ನೀಟ್ ಮರುಪರೀಕ್ಷೆಗೆ ನಿಯಮಗಳನ್ನ ಇನ್ನಷ್ಟು ಕಟ್ಟುನಿಟ್ಟು ಮಾಡಲಾಗಿದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಸಂಜೆ 6:20 ಕೂಡ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಪರೀಕ್ಷಾರ್ಥಿಗಳು ಬೆಳಗ್ಗೆ 11ರಿಂದ ಮಧ್ಯಾಹ್ನ 1:30 ಒಳಗಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕು. ಮಧ್ಯಾಹ್ನ 1:30ಕ್ಕೆ ಪರೀಕ್ಷಾ ಕೇಂದ್ರದ ಬಾಗಿಲನ್ನ ಮುಚ್ಚಲಾಗುತ್ತೆ. ಮಧ್ಯಾಹ್ನ 1:30 ನಂತರ ಬರುವಂತಹ ಪರೀಕ್ಷಾರ್ಥಿಗಳಿಗೆ ಬಾಗಿಲನ್ನ ತೆರೆಯುವುದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಮೇ 3ನೇ ತಾರೀಕು ನೀಟ್ ಪರೀಕ್ಷೆ ನಡೆಯಿತು. ಸುಮಾರು 23 ಲಕ್ಷದಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ್ರು. ಆದ್ರೆ ಪರೀಕ್ಷೆ ಬರೆಯೋಕ್ಕೂ ಮುಂಚೆಯೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ತಪ್ಪಾಗಿದ್ದು ವಿದ್ಯಾರ್ಥಿಗಳಿಂದ ಅಲ್ಲ, ಪರೀಕ್ಷೆ ನಡೆಸ್ತಾ ಇದ್ದಂತಹ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎಡವಟ್ಟನ್ನ ಮಾಡಿಕೊಳ್ತು. ಪ್ರಶ್ನೆ ಪತ್ರಿಕೆ ಪ್ರಿಂಟಿಂಗ್ ಪ್ರೆಸ್ ನಿಂದಾನೇ ಲೀಕ್ ಆಗ್ಬಿಡ್ತು. ಸಿಬಿಐ ತನಿಖೆ ನಡೀತಾ ಇದೆ. ಹಲವರನ್ನ ಬಂಧನ ಮಾಡಲಾಗಿದೆ. ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದೇಶಾದ್ಯಂತ ಪ್ರತಿಭಟನೆಗಳು ನಡೆದವು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೂ ಆಗ್ರಹ ಮಾಡಲಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ನೀಟ್ ಮರುಪರೀಕ್ಷೆ ಇವತ್ತು ನಡೀತಾ ಇರೋದು ಮಧ್ಯಾಹ್ನ 2 ಗಂಟೆಗೆ. ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಕೇವಲ ಪರೀಕ್ಷೆ ನಡೆಸುವಂತಹ ವಿಚಾರಕ್ಕೆ ಮಾತ್ರ ಅಲ್ಲ, ಅಂದ್ರೆ ವಿದ್ಯಾರ್ಥಿಗಳಿಗೆ ಮಾತ್ರ ಕಟ್ಟುನಿಟ್ಟಿನ ಕ್ರಮ ಅಲ್ಲ, ಪ್ರಶ್ನೆ ಪತ್ರಿಕೆ ಪರೀಕ್ಷಾ ಹಾಲ್ ಅನ್ನ ರೀಚ್ ಆಗೋ ತನಕನೂ ಕೂಡ ಕಟ್ಟುನಿಟ್ಟಿನ ಆಕ್ಷನ್ ತೆಗೆದುಕೊಳ್ಳಲಾಗಿದೆ. ಜಿಪಿಎಸ್ ಮಾನಿಟರಿಂಗ್ ನಾವು ಮಾಡ್ತಾ ಇದ್ದೀವಿ, ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಈಗಾಗಲೇ ಶಿಕ್ಷಣ ಇಲಾಖೆ, ಕೇಂದ್ರ ಶಿಕ್ಷಣ ಇಲಾಖೆ ಪರೀಕ್ಷೆಯನ್ನ ನಡೆಸ್ತಾ ಇರುವಂತಹ ಶಿಕ್ಷಣ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಆದ್ರೆ ನೀಟ್ ಮರುಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಆಗಿರುವಂತಹ ಗೊಂದಲಗಳು, ಹಲವರು ಆತ್ಮಹತ್ಯೆ ಕೂಡ ಮಾಡಿಕೊಂಡ್ರು ವಿದ್ಯಾರ್ಥಿಗಳು. ಯಾಕಂದ್ರೆ 2 ವರ್ಷಗಳ ಕಾಲ ಅಷ್ಟು ಕಷ್ಟಪಟ್ಟು ಓದಿ ಯಾರೋ ಮಾಡಿದಂತಹ ಎಡವಟ್ಟು, ಪರೀಕ್ಷೆ ನಡೆಸುವವರ ನಾಲಾಯಕ್ತನಕ್ಕೆ ಆದಂತಹ ಸಮಸ್ಯೆ, ಅದರಿಂದಾಗಿ ವಿದ್ಯಾರ್ಥಿಗಳು ಪ್ರೆಷರ್ನ ಅನುಭವಿಸೋ ಹಾಗಾಯ್ತು, ಸಂಕಷ್ಟವನ್ನ ಅನುಭವಿಸೋ ಹಾಗಾಯ್ತು. ಯಾರ್ಯಾರು ಇವತ್ತು ನೀಟ್ ಪರೀಕ್ಷೆಯನ್ನ ಬರೀತಾ ಇದ್ದಾರೋ ಅವರ ಗಮನಕ್ಕೆ ಏನ್ ತಗೊಂಡು ಹೋಗಬಹುದು, ಏನ್ ತಗೊಂಡು ಹೋಗೋ ಹಾಗಿಲ್ಲ, ಅದನ್ನ ನೋಡ್ಕೊಂಡ್ಬಿಡೋಣ. ಪಾರದರ್ಶಕ ಬಾಟಲ್ಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಬೇರೆ ರೀತಿಯಾದಂತಹ ಬಾಟಲ್ಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. ಇನ್ನು ಅಭ್ಯರ್ಥಿಗಳು ತಮ್ಮ ಧರ್ಮ, ನಂಬಿಕೆ, ಆಚರಣೆಗೆ ಅನುಗುಣವಾಗಿ ಕೈಗೆ ರಕ್ಷಾ ಸೂತ್ರನೋ ಅಥವಾ ಹಿಜಾಬೋ ಅಥವಾ ಪಂಜಾಬ್ನ ಪಗಡಿನೋ ಅದು ಧರಿಸೋದಕ್ಕೆ ಅವಕಾಶ ಇದೆ. ಅದಕ್ಕೆ ಯಾವುದೇ ರೀತಿಯಾದಂತಹ ನಿರ್ಬಂಧ ಇಲ್ಲ. ಇನ್ನು ಚಪ್ಪಲಿಗಳನ್ನ ಹಾಕೊಳ್ಬಹುದು. ಕಡಿಮೆ ಹೀಲ್ಡ್ ಇರುವಂತಹ ಚಪ್ಪಲಿಯನ್ನ ಧರಿಸಬಹುದು. ಹೈ ಹೀಲ್ಡ್ ಚಪ್ಪಲಿ ಧರಿಸುವವರಿಗೆ ಹೆಚ್ಚುವರಿ ತಪಾಸಣೆಗೆ ಅವರನ್ನ ಒಳಪಡಿಸೋದಕ್ಕೆ ಅವಕಾಶಗಳಿದೆ. ಇನ್ನು ಕೆಲವು ವಿಚಾರಗಳಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಇಂಥದ್ದನ್ನ ನೀವು ತಗೊಂಡು ಬರಬಾರ್ದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಪರೀಕ್ಷಾ ನಡೆಸುವವರು ಸೂಚನೆಯನ್ನ ಕೊಟ್ಟಿದ್ದಾರೆ. ನೀಟ್ ಪರೀಕ್ಷೆಯನ್ನ ಬರೀತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅದು ಏನೆಲ್ಲ ಅಂತಂದ್ರೆ, ಮೊಬೈಲ್ ಫೋನ್ ಅನ್ನ ಆಬ್ವಿಯಸ್ಲಿ ನೀವು ತಗೊಂಡು ಹೋಗೋ ಹಾಗಿಲ್ಲ, ಸ್ಮಾರ್ಟ್ ವಾಚ್ ಅನ್ನ ತಗೊಂಡು ಹೋಗೋ ಹಾಗಿಲ್ಲ, ಬ್ಲೂಟೂತ್ ಅನ್ನ ಹಾಕೊಂಡು ಹೋಗೋ ಹಾಗಿಲ್ಲ, ಇಯರ್ಫೋನ್ ಬಳಸೋ ಹಾಗಿಲ್ಲ, ಜೊತೆಗೆ ಯಾವುದೇ ಕಮ್ಯುನಿಕೇಶನ್ ಡಿವೈಸ್ ಗಳನ್ನ ನೀವು ತಗೊಂಡು ಹೋಗೋ ಹಾಗಿಲ್ಲ, ಲೋಹದ ವಸ್ತುಗಳನ್ನ ತಗೊಂಡು ಹೋಗೋ ಹಾಗಿಲ್ಲ, ಹಾಗೆಯೇ ಆಭರಣಗಳನ್ನ ತಗೊಂಡು ಹೋಗೋ ಹಾಗಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇವೆಲ್ಲವೂ ಕೂಡ ಗೈಡ್ಲೈನ್ಸ್. ಇದೆಲ್ಲದರ ಹೊರತಾಗಿಯೂ ವಿದ್ಯಾರ್ಥಿಗಳಿಗೆ ಇರುವಂತಹ ಆತಂಕ, ಪರೀಕ್ಷೆಯೇನೋ ನಾವು ಕಷ್ಟಪಟ್ಟು 2ನೇ ಸಲ ಬರೀತಾ ಇದ್ದೀವಿ, ಆದ್ರೆ ಪರೀಕ್ಷೆ ನಡೆಸುವವರು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದೇ ಇರುವಂತಹ ರೀತಿಯಲ್ಲಿ ನೋಡ್ಕೊಂಡ್ರೆ ಸಾಕು ಅನ್ನೋದಷ್ಟೇ ವಿದ್ಯಾರ್ಥಿಗಳು ಹಾಗೆ ಅವರ ಪೋಷಕರ ಒತ್ತಾಯವಾಗಿತ್ತು. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನೀಟ್ ಮರುಪರೀಕ್ಷೆ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ ನೀಡ್ತಾ ಹೋಗ್ತಾರೆ. ಚಂದನಾ, ವಿದ್ಯಾರ್ಥಿಗಳು ಮಾಡಿದಂತಹ ತಪ್ಪಲ್ಲ, ಪರೀಕ್ಷೆ ನಡೆಸುವವರ ಅಸಮರ್ಥತೆಯ ಕಾರಣಕ್ಕಾಗಿ ನೀಟ್ ಮರುಪರೀಕ್ಷೆಯನ್ನ ನಡೆಸುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಬಟ್ ಭದ್ರತೆ ಅಥವಾ ಯಾವ ರೀತಿ ಪರೀಕ್ಷೆಯನ್ನ ಅಟ್ಲೀಸ್ಟ್ ಈ ಬಾರಿ ಅವರು ನಡೆಸ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಏನ್ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ಚಂದನಾ?
ಎಕ್ಸಾಕ್ಟ್ಲಿ ವಿದ್ಯಾ, ನೀವು ಹೇಳಿದಾಗೆ ಆಗಿರೋ ತಪ್ಪು ಮತ್ತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ 3 ಹಂತಗಳಲ್ಲಿ ಭದ್ರತೆಯನ್ನ ಕೊಡೋದಕ್ಕೆ ತೀರ್ಮಾನ ಮಾಡಲಾಗಿರುವಂತದ್ದು. ಜಿಲ್ಲಾಡಳಿತ ಸಿಬ್ಬಂದಿ ಆಗಿರ್ಬೋದು, ರಾಜ್ಯ ಪೊಲೀಸರ ಆಗಿರ್ಬೋದು, ಹಾಗೆ ಕೇಂದ್ರ ಸರ್ಕಾರದ ವಿಶೇಷ ಭದ್ರತಾ ಸಿಬ್ಬಂದಿ 3 ಹಂತಗಳಲ್ಲಿ ಸಿದ್ಧತೆಯನ್ನ ಕೊಡ್ತಾ ಇರುವಂತದ್ದು. ಇಡೀ ದೇಶದಲ್ಲಿ 551 ನಗರಗಳಲ್ಲಿ ಸೇರಿದಂತೆ 5,400ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇರುವಂತದ್ದು. ವಿದೇಶದ ಅಂತಾರಾಷ್ಟ್ರೀಯದ 14 ಕೇಂದ್ರಗಳಲ್ಲಿ ಪರೀಕ್ಷೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಅಂದ್ರೆ ಪ್ರತಿ ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿರುತ್ತೆ. ಈ ವರ್ಷ 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಈಗಾಗಲೇ ನೋಂದಣಿಯನ್ನ ಮಾಡಿಕೊಂಡು ಪರೀಕ್ಷೆಗೆ ಹಾಜರಾಗಬೇಕು. ಪರೀಕ್ಷೆ ಶುರುವಾಗುವುದು 2 ಗಂಟೆಗೆ. ಆದ್ರೆ 11 ಗಂಟೆಯಿಂದ 1:30ರೊಳಗೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪರೀಕ್ಷಾ ಕೇಂದ್ರದೊಳಗೆ ಎಂಟರ್ ಆಗಬೇಕು. 1:31ಕ್ಕೆ ಬಂದರೂ ಕೂಡ ಆ ವಿದ್ಯಾರ್ಥಿಗಳಿಗೆ ಪ್ರವೇಶ ಇರೋದಿಲ್ಲ. ಹೀಗಾಗಿ ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು NTA. ಅಂದ್ರೆ ಕಳೆದ ಸಲ ಮೇ 3ನೇ ತಾರೀಕು ಪರೀಕ್ಷೆ ನಡೆದಿರುತ್ತೆ. ಮೇ 12ನೇ ತಾರೀಕು ಆ ಪರೀಕ್ಷೆಯನ್ನ ರದ್ದು ಮಾಡಲಾಗುತ್ತೆ. ಮೇ 15ನೇ ತಾರೀಕು ಎಕ್ಸಾಮ್ ಘೋಷಣೆ ಮಾಡಲಾಗುತ್ತೆ. ಒಂದ್ ರೀತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಹಾಗೆ ಪೋಷಕರಲ್ಲಿ ಆತಂಕ ಅಂತೂ ಇದ್ದೇ ಇದೆ. ಮತ್ತೊಂದ್ ಕಡೆಯಲ್ಲಿ 14 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿರೋದು ಪರೀಕ್ಷೆ ರದ್ದಾಗಿರೋದಕ್ಕೆ. ಹೀಗಾಗಿ ಪ್ರೆಷರ್ ಅನ್ನ ಯಾವ್ಯಾವ ಮೂಲಕ ಕಡಿಮೆ ಮಾಡಬೇಕು ಆ ಎಲ್ಲ ಆಯಾಮಗಳಲ್ಲೂ ಕೂಡ NTA ಸಕಲ ರೀತಿಯಲ್ಲೂ ಸಿದ್ಧತೆ ಮಾಡ್ಕೊಂಡಿದೆ. ಹೀಗಾಗಿ CCTV ಕ್ಯಾಮೆರಾ ಆಗಿರ್ಬೋದು, ಜಾಮರ್ಗಳನ್ನ ಅಳವಡಿಸಿರೋದಾಗಿರ್ಬೋದು, ಹಾಗೆ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿದೆ, ಬೆಂಗಳೂರಿನ 68 ಕಡೆಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ಆ ಎಲ್ಲೆಲ್ಲಿ ಪರೀಕ್ಷಾ ಕೇಂದ್ರಗಳಿದೆ ಆ ಎಲ್ಲದರಲ್ಲೂ ಕೂಡ ಜೆರಾಕ್ಸ್ ಅಂಗಡಿಗಳನ್ನ ಬಂದ್ ಮಾಡೋದಾಗಿರ್ಬೋದು. ಹೀಗಾಗಿ ಎಲ್ಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ವಿದ್ಯಾರ್ಥಿಗಳು ಯಾವುದೇ ಪ್ರೆಷರ್ ಇಲ್ಲದೆ, ಯಾವುದೇ ಭಯ ಆತಂಕ ಇಲ್ಲದೆ ಬಂದು ಪರೀಕ್ಷೆಯನ್ನ ಬರಿಬೇಕು ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ NTA ರವಾನೆ ಮಾಡಿರುವಂತದ್ದು. ವಿದ್ಯಾ, ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.